ಸ್ನೇಹಿತರೆ, ನಮಸ್ಕಾರ. ಈಗಾಗಲೇ ದಲಿತರನ್ನ ಮತ್ತು ಒಕ್ಕಲಿಗರನ್ನ ಅವ್ಯಾಚ್ಯ ಪದಗಳಿಂದ ನಿಂದಿಸಿರುವಂತ ಕಾರಣಕ್ಕೆ ಈಗ ಮುನಿರತ್ನ, ಶಾಸಕ ಮುನಿರತ್ನ ಅರೆಸ್ಟ್ ಆಗಿರೋದು, ಪರಪ್ಪನ ಅಗ್ರಹಾರ ಪಾಲಾಗಿರೋದು ಎಲ್ಲದೂ ಕೂಡ ನಿಮಗೆ ಗೊತ್ತಿರುವಂತ ವಿಚಾರನೇ. ಬಹುಶಃ ಬಿಜೆಪಿಯ ಒಬ್ಬ ಸಿಟ್ಟಿಂಗ್ MLAಗೆ ಈ ರೀತಿಯಾದಂಥ ಪರಿಸ್ಥಿತಿ ಬರುತ್ತೆ ಅಂತ ಹೇಳ್ಬಿಟ್ಟು ಯಾರು ಕೂಡ ರಾಜಕೀಯ ವಲಯದಲ್ಲಿ ಆಲೋಚನೆಯನ್ನೇ ಮಾಡಿರಲಿಕ್ಕಿಲ್ಲ. ಅಂಥದ್ದೊಂದು ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಗುತ್ತಿಗೆದಾರನಿಗೆ ಬೈಯುವಂತಹ ಸಂದರ್ಭದಲ್ಲಿ ಇದೇ ಮುನಿರತ್ನ ಬಳಸಿದಂಥ ಕೀಳು ಮಟ್ಟದ ಮತ್ತು ಅತ್ಯಂತ ಅಶ್ಲೀಲವಾದಂಥ ಪದಪ್ರಯೋಗ ಇವತ್ತು ದೊಡ್ಡ ಸಂಕಷ್ಟವನ್ನೇ ತಂದೊಡ್ಡಿದೆ. ಅದರ ಜೊತೆಗೂ ಯಾವಾಗ ರೇಣುಕಸ್ವಾಮಿಯ ರೀತಿಯೇ ಈ ಯಾರು ಕಾಂಟ್ರಾಕ್ಟರ್ ಇರ್ತಾನಲ್ಲ, ಚೆಲುವರಾಜು ಇರ್ಬೋದು ಅಥವಾ ಇನ್ನೊಬ್ಬ ವೇಲು, ಇವರಿಗೆ ಬೆದರಿಕೆ ಹಾಕುವಂಥ ಸಂದರ್ಭದಲ್ಲಿ ರೇಣುಕಸ್ವಾಮಿಯ ರೀತಿಯೇ ನಿಮ್ಮನ್ನು ಮುಗಿಸ್ತೀವಿ ಎನ್ನುವಂಥ ಹಾಕಿದಂಥ ಒಂದು ಬೆದರಿಕೆ ಮತ್ತು ಅಲ್ಲಿರುವಂತಹ ಹಿನ್ನೆಲೆ ಇವನ್ನ ಕೆದಕ್ತಾ ಹೋದಾಗ ಸಾಕಷ್ಟು ಆಘಾತಕಾರಿ ಅಂಶಗಳು ಬೆಳಕಿಗೆ ಬರ್ತದೆ. ರೇಣುಕಸ್ವಾಮಿಯ ಪ್ರಕರಣವೂ ಕೂಡ ಈ ಮುನಿರತ್ನಗೆ ಲಿಂಕ್ ಇದೆ ಅನ್ನೋದು ಈಗ ಬಹಿರಂಗ ಆಗ್ತಾ ಇದೆ. ಯಾಕಂದ್ರೆ ಈ ರೇಣುಕಸ್ವಾಮಿ ಹತ್ಯೆ ಪ್ರಕರಣದಲ್ಲಿ A13 ಆಗಿರುವಂತಹ ದೀಪಕ್ ಏನಿದನ್ನು ನೋಡಿ, ಆತ ಇದೇ ಮುನಿರತ್ನ ಅವರ ಸಂಬಂಧಿ ಅಂತ ಹೇಳಿದ್ರೆ ತುಂಬಾ ಹತ್ತಿರದ ಸಂಬಂಧಿ. ಯಾವ ರೀತಿ ಅದನ್ನೇ ಮುಂದೆ ಹೇಳ್ತಾ ಹೋಗ್ತೀನಿ. ಅದೇ ಕಾರಣಕ್ಕೆ ಇಲ್ಲಿ ಮುನಿರತ್ನ ಬೆದರಿಕೆಯನ್ನು ಹಾಕುವಂಥ ಸಂದರ್ಭದಲ್ಲಿ ಅಥವಾ ಮುನಿರತ್ನ ಕಡೆಯಿಂದ ಬೆದರಿಕೆ ಕರೆ ಹೋಗುವಂಥ ಸಂದರ್ಭದಲ್ಲಿ ಈ ವಾಕ್ಯವನ್ನು ಕೂಡ ಉಲ್ಲೇಖಿಸಿದ್ದಾರೆ. ರೇಣುಕಸ್ವಾಮಿ ರೀತಿಯೇ ನಿನ್ನನ್ನು ಕೂಡ ಮುಗಿಸ್ಬಿಡ್ತೀವಿ ಎನ್ನುವಂಥ ರೀತಿಯಲ್ಲಿ ಉಲ್ಲೇಖಿಸಿದ್ದಾರೆ ಅನ್ನೋದು ಆರೋಪ ಕೇಳಿ ಬಂದಿತ್ತು. ಯಾಕೆ ಏನಾಗ್ತಿದೆ? ಈ ಪ್ರಕರಣವೂ ಕೂಡ ಅಂದರೆ ಈ ರೇಣುಕಸ್ವಾಮಿ ಹತ್ಯೆ ಪ್ರಕರಣದ ರೀತಿಯೇ ಮತ್ತೊಂದು ಪ್ರಕರಣವೂ ಕೂಡ ಮುನಿರತ್ನಗೆ ಈಗ ಸುತ್ತಿಕೊಳ್ತದೆ. ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಜೀವ ಬೆದರಿಕೆ ಮತ್ತು ಜಾತಿ ನಿಂದನೆ ಈ ಆರೋಪದಲ್ಲಿ ಬಿಜೆಪಿ ಶಾಸಕ ಮುನಿರತ್ನರನ್ನು ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿ 2 ದಿನ ಕಸ್ಟಡಿಗೆ ಪಡೆದು ನಂತರ ಪರಪ್ಪನ ಅಗ್ರಹಾರಕ್ಕೆ ಕಳಿಸಿ ಹಾಕಿದೆ. ಪರಪ್ಪನ ಅಗ್ರಹಾರದಲ್ಲಿ ಮುನಿರತ್ನ ಮಾತ್ರ ಇಲ್ಲ, ಮುನಿರತ್ನನ ಸಂಬಂಧಿಯೂ ಕೂಡ ಇದ್ದಾನೆ. ಅದೇ ಜೈಲಿಗೆ ಈಗ ಮುನಿರತ್ನ ಮಾವ ಕೂಡ ಹೋಗಿರೋದ್ರಿಂದ ಸಹಜವಾಗಿ ಇದು ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣವಾಗಿದೆ. ಮುನಿರತ್ನ ಅಕ್ಷರಶಃ ಇಲ್ಲಿ ಕಂಗೆಟ್ಟು ಕೂತಿದ್ದಾನೆ ಅನ್ನೋದರಲ್ಲಿ ಅನುಮಾನನಿಲ್ಲ. ಒಬ್ಬ ಸಿಟ್ಟಿಂಗ್ MLAಗೆ ಈ ರೀತಿಯಾದಂಥ ಸ್ಥಿತಿ ಬರುತ್ತೆ ಅಂತ ಹೇಳ್ಬಿಟ್ಟು ಮನಸ್ಸಿನಲ್ಲೂ ಯಾರೂ ಕೂಡ ಆಲೋಚನೆ ಮಾಡಿರಲಿಕ್ಕಿಲ್ಲ. ಅದು ಕೂಡ ಸಾಮಾನ್ಯವಾದಂಥ MLA ಅಲ್ಲ, ಕೋಟ್ಯಾಧಿಪತಿ MLA. ಒಳ್ಳೆ ಕಾಂಟ್ಯಾಕ್ಟ್ಸನ್ನು ಕಾಂಗ್ರೆಸ್ ಸರ್ಕಾರದ ಜೊತೆಗೆ ಸಿದ್ದರಾಮಯ್ಯನವರ ಅತ್ಯಾಪ್ತ ಒಂದು ಕಾಲದಲ್ಲಿ, ಆಮೇಲೆ ಕಾಂಗ್ರೆಸ್ನ ಹಲವಾರು ನಾಯಕರ ಜೊತೆಗೆ ಉತ್ತಮವಾದಂಥ ಸಂಪರ್ಕವನ್ನು ಹೊಂದಿದ್ದಂತಹ ಈ ಶಾಸಕ ಈ ವಿರೋಧವನ್ನು ಕಟ್ಕೊಂಡಿದ್ದು ಯಾರ ಜೊತೆಗೆ ಅಂತ ಹೇಳಿದ್ರೆ DK ಸುರೇಶ್ ಮತ್ತು DK ಶಿವಕುಮಾರ್ ಜೊತೆಗೆ. ಅವರಿಬ್ಬರ ಜೊತೆಗೆ ಅಲ್ಲದೆ ಬೇರೆಲ್ಲರ ಜೊತೆನೂ ಚೆನ್ನಾಗಿರುವಂಥ ಮುನಿರತ್ನಗೆ ಈಗ ಅಕ್ಷರಶಃ ನರಕವನ್ನು ನೋಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಅಷ್ಟೇ ಅಲ್ಲ, ಈಗಾಗಲೇ ಒಂದು ಪ್ರಕರಣ ಜೀವ ಬೆದರಿಕೆ ಮತ್ತು ಜಾತಿ ನಿಂದನೆ ಪ್ರಕರಣ ಈ ಮುನಿರತ್ನ ಮೇಲೆ ಇರೋದ್ರಿಂದ ಅದರ ಜೊತೆಗೆ ಈಗ ಮತ್ತೊಂದು ಪ್ರಕರಣವೂ ಕೂಡ ಇದೇ ಮುನಿರತ್ನಗೆ ಬೆಂಬಿಡದ ಭೂತವಾಗಿ ಕಾಡುವಂಥ ಎಲ್ಲ ಸಾಧ್ಯತೆಯೂ ಕೂಡ ಇದೆ. ಅದು ಸ್ವತಃ ಮುನಿರತ್ನ ಅತ್ಯಾಪ್ತ ವಸಂತ್ ಕುಮಾರ್ ಬಳಸಿದಂಥ ಒಂದು ಪದಪ್ರಯೋಗ. ಆತ ಏನು ಈ ಗುತ್ತಿಗೆದಾರರಿಗೆ ಆವಾಜ್ ಹಾಕುವಂಥ ಸಂದರ್ಭದಲ್ಲಿ, ಬೈಯುವಂಥ ಸಂದರ್ಭದಲ್ಲಿ ಮುನಿರತ್ನ ಅತ್ಯಂತ ಕೆಟ್ಟ ಪದಗಳನ್ನು ಬಳಸಿ ಬೈದರೆ ಈ ವಸಂತ್ ಕುಮಾರ್ ಏನು ಮಾಡ್ತಾನೆ, ನಿನ್ನನ್ನು ಮುನಿರತ್ನ ಹೇಗೆ ಮುಗಿಸ್ತಾರೆ ಅಂತೇಳಿ ಕೇಳಿದ್ರೆ ರೇಣುಕಸ್ವಾಮಿಯನ್ನು ಮುಗಿಸಿದ್ವಲ್ಲ ಅದೇ ರೀತಿ ಮುಗಿಸ್ಬಿಡ್ತೀವಿ ಎನ್ನುವಂತಹ ಒಂದು ಬೆದರಿಕೆಯನ್ನು ಹಾಕ್ತಾನಂತೆ. ಅದು ಹೇಗೆ ಅಂತ ಹೇಳಿದ್ರೆ, ಯಾವ ರೀತಿ ರೇಣುಕಸ್ವಾಮಿಯನ್ನು ಇಲ್ಲಿ ಮುನಿರತ್ನ ತಂಗಿ ಮಗ ಮುಗಿಸಿದ ನೋಡಿ ಅದೇ ರೀತಿ ನಿನ್ನನ್ನು ಕೊಲ್ತಾರೆ ಅಂತ ಹೇಳ್ಬಿಟ್ಟು ಬೆದರಿಸಿದಂತೆ. ಇದು ಮುನಿರತ್ನ ವಿಚಾರವಾಗಿ ಸುದ್ದಿಗೋಷ್ಠಿ ನಡೆಸಿದಂತಹ ಮಾಜಿ ಸಂಸದ DK ಸುರೇಶ್ ಇರ್ಬೋದು, ರೇಣುಕಸ್ವಾಮಿಯ ಕೊಲೆಗೂ ಮತ್ತು ಮುನಿರತ್ನಗೂ ಸಂಬಂಧ ಇರುವಂಥ ಸಾಧ್ಯತೆ ಇದೆ ಅಂತೇಳಿ ಹೇಳಿರುವಂಥದ್ದು ಇರ್ಬೋದು. ಜೊತೆಗೆ ಈ ಗುತ್ತಿಗೆದಾರ ವೇಲು ಏನು ಆರೋಪವನ್ನು ಹೊರಿಸ್ತಾರೆ ನೋಡಿ, ಆ ಆರೋಪವನ್ನು ಹೊರಿಸುವಂಥ ಸಂದರ್ಭದಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಆಡಿಯೋ ಇದೆ ಅಂತೇಳಿ ಹೇಳಿರೋದಿರ್ಬೋದು. ಇವೆಲ್ಲದಕ್ಕೂ ಕೂಡ ಒಂದಕ್ಕೊಂದು ಲಿಂಕ್ ಆಗ್ತಿದೆ. ಸೊ ದಟ್ ಈಗ ಈ ಪ್ರಕರಣವನ್ನು ಅತ್ಯಂತ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕಾಗಿದೆ. ಯಾಕೆ ಅದನ್ನೇ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇಲ್ಲಿ ಅಸಲಿಗೆ ರೇಣುಕಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಪಾತ್ರಕ್ಕಿಂತ ಉಳಿದವರ ಪಾತ್ರವೇ ಹೆಚ್ಚಿದೆ. ಫಾರ್ ಎಕ್ಸಾಂಪಲ್ ಪವಿತ್ರ ಗೌಡಗಿಂತನೂ ಕೂಡ A3 ಆಗಿರುವಂಥ ಪವನ್ನಿಂದ ಹಿಡಿದು ಇನ್ನುಳಿದವರ ಪಾತ್ರವೇ ಹೆಚ್ಚಾಗಿದೆ. ದರ್ಶನ್ ಇಲ್ಲಿ ಒಂದು ಪಿಕ್ಚರ್ ಅಷ್ಟೇ, ಬಟ್ ನಿಜವಾಗ್ಲೂ ಕೂಡ ಆ್ಯಕ್ಟ್ ಮಾಡಿದ್ದು, ಎಲ್ಲರೂ ಕೂಡ ನಡೆದುಕೊಂಡಿದ್ದು ದರ್ಶನ್ ಇದ್ದಾರೆ ಅನ್ನುವಂಥ ಧೈರ್ಯದಲ್ಲಿ. ಜೊತೆಗೆ ದರ್ಶನ್ ಇದ್ದಾನೆ ಅನ್ನೋದಕ್ಕಿಂತನೂ ಕೂಡ ಮುಖ್ಯವಾಗಿ ದರ್ಶನ್ ಈ ರೀತಿ ನಮ್ಮ ಬಾಸಿಗೆ ಈ ರೀತಿ ಆಗ್ತಿದೆಯಲ್ಲ, ನಮ್ಮ ಬಾಸ್ ಡೌಗೆ ಈ ರೀತಿ ಆಗ್ತಿದೆಯಲ್ಲ ಅನ್ನೋಂಥ ಕಾರಣಕ್ಕೆ. ಸೊ ದಟ್ ಅಲ್ಲಿ ಎಲ್ಲರೂ ಕೂಡ ಪಾತ್ರವನ್ನು ವಹಿಸಿದ್ದಾರೆ. ಅದರಲ್ಲಿ A13 ಏನಿದೆ ನೋಡಿ, A13 ದೀಪಕ್ಕು, ಆತನ ಹೆಸರು ಆರಂಭದಲ್ಲಿ ಹೊರಗಡೆ ಬರೋದೇ ಇಲ್ಲ. ಕೇವಲ A13 ಅಂತೇಳಿ ಹೇಳ್ತಾ ಇದ್ರು. ಯಾಕೆ ಅಂತ ಹೇಳಿ ನೋಡಿದ್ರೆ, ಆತ ಒಬ್ಬ BJP ಶಾಸಕನ ಸಂಬಂಧಿ, ತಂಗಿ ಮಗ ಅನ್ನೋದನ್ನು ನಂತರ ಬಹಿರಂಗಪಡಿಸಿದ್ರು. ಅದೂ ಆದ ಬಳಿಕ
ನಂತರ ಬಹಿರಂಗ ಆಗಿದೆ ಈತ ಮುನಿರತ್ನ ಅವರ ತಂಗಿ ಮಗ ಅಂತೇಳಿ. ಯಾರು ಈ ದೀಪ್. ಈತನಿಗೂ ಈ ಕೇಸ್ಗೂ ಏನು ಸಂಬಂಧ, ಹೇಗೆ ಸಂಬಂಧ ಅಂತೇಳಿ ನೀವು ಕೇಳಿದ್ರೆ, ಈ ದೀಪಕ್ ಇದ್ದಾನಲ್ಲ, ದೀಪಕ್ ಪಟ್ಟಣಗೆರೆ ಶೆಡ್ಡನ್ನು ಬಾಡಿಗೆಗೆ ಪಡೆದು ನಡೆಸ್ಕೊಂಡು ಹೋಗ್ತಾ ಇದ್ದ. ಈ ದೀಪಕ್ಕು ಮತ್ತು ವಿನಯ್, ಸ್ಟೋನಿ ಬ್ರೋಕ್ಸ್ ರೆಸ್ಟೋರೆಂಟ್ನ ಮಾಲೀಕ ವಿನಯ್ ಏನಿದ್ದಾನೆ, ಈತ ದರ್ಶನ್ಗೆ ಅತ್ಯಾಪ್ತ. ಈತನಿಗೆ ಈ ದರ್ಶನ್ ಇವನನ್ನು ಪರಿಚಯ ಮಾಡಿಸ್ತಾರೆ. ಯಾರನ್ನ? ದೀಪಕನ್ನು ಪರಿಚಯ ಮಾಡಿಸಿರ್ತಾರೆ, A13 ದೀಪಕನ್ನು. A13 ದೀಪಕ್ ಏನು ಹೇಳ್ತಾನೆ, ತನ್ನ ಶೆಡ್ಡಿಗೆ ಇವನನ್ನು ಕರ್ಕೊಂಬರೋಣ, ರೇಣುಕಸ್ವಾಮಿಯನ್ನ ಅಂತೇಳಿ. ಯಾಕೆ ಅಂತೇಳಿ ಕೇಳಿದ್ರೆ, ಇಲ್ಲಿ ಇದೇ ಮೊದಲು ಈ ರೀತಿ ಆಗಿರೋದಲ್ಲ, ಹಲ್ಲೆ ಆಗಿರೋದೆ, ಸಿಕ್ಕಾಪಟ್ಟೆ ಹಲ್ಲೆಗಳನ್ನು ಮಾಡಿರಬಹುದು. ಜೊತೆಗೆ ಈ ರಿಕವರಿ, ಆ ಜಾಗ ಇರೋದೇ ವಾಹನಗಳನ್ನು, ಯಾರು ಇವಾಗ ಕಂತುಗಳನ್ನು ಸರಿಯಾಗಿ ಕಟ್ಟೋದಿಲ್ವೋ ಅಂಥ ವಾಹನಗಳನ್ನು ರಿಕವರಿ ಮಾಡ್ಕೊಂಡು ಎತ್ತಾಕೊಂಡ್ಬಂದು ಇಲ್ಲಿ ಇಟ್ಕೊಳ್ಳೋಕ್ಕೆ, ಶೆಡ್ನಲ್ಲಿ ಇಟ್ಕೊಳ್ಳುವಂಥದ್ದು ಇವ್ರ ಕೆಲಸ. ಅದೇ ರೀತಿ ರಿಕವರಿ ಮಾಡಬೇಕು. ಈಗ EMI ಕಟ್ಟದೇ ಇರೋರ ರಿಕವರಿಯನ್ನು ಮಾಡಬೇಕು. ಆ ರೀತಿ ರಿಕವರಿ ಮಾಡುವಂತಹ ಕೆಲಸಕ್ಕೆ ಇವರೆಲ್ಲರೂ ಕೂಡ ನಿಯೋಜನೆಗೊಂಡಿರ್ತಾರೆ. ಯಾರು? ದೀಪಕ್ಕು ಮತ್ತು ಇನ್ನುಳಿದವರು ಎಲ್ಲರೂ ಕೂಡ ನಿಯೋಜನೆಗೊಂಡಿರ್ತಾರೆ. ದೀಪಕ್ ಜೊತೆಗಿರೋರು, ಅವ್ರಿಗೊಂದು ಶೆಡ್ ಬೇಕಲ್ಲ, ಆ ಶೆಡ್ಡಾಗಿ ಈ ಪಟ್ಟಣಗೆರೆ ಶೆಡ್ಡನ್ನು ಬಾಡಿಗೆಗೆ ಪಡೆದಿರ್ತಾರೆ. ಈತನಿಗೆ, ವಿನಯ್ಗೆ ಈ ಶೆಡ್ಡು ಚೆನ್ನಾಗಿ ಗೊತ್ತಿರುತ್ತೆ. ಯಾಕಂತ ಹೇಳಿದ್ರೆ ಆಗಾಗ ಬಂದು ಹೋಗ್ತಾ ಇದ್ದು. ದರ್ಶನ್ ಕೂಡ ಅಲ್ಲಿಗೆ ಹೋಗಿದ್ದಾರೆ, ಪಾರ್ಟಿ ಪಬ್ಬು ಹಾಗೆ ಹೀಗೆ ಅಂತೇಳಿ ಹೋಗೋದು ಮಾತ್ರವಲ್ಲದೆ ಇಲ್ಲೂ ಹೋಗಿನೂ ಕೂಡ ಪಾರ್ಟಿಯನ್ನು ಮಾಡಿದ್ದಾರೆ ಅನ್ನೋದು ಮಾಹಿತಿ ಇದೆ. ಅದ್ರ ಜೊತೆಗೆ ಹೀಗೆ ಯಾರಾದರೂ ಗಾಂಚಲಿಯನ್ನು ಮಾತಾಡಿದ್ರೆ ಅವರನ್ನು ಈ ಶೆಡ್ಡಿಗೆ ಕರ್ಕೊಂಡೋಗಿ ಅಲ್ಲಿ ರುಬ್ಬೋದು, ಈ ರೀತಿಯೂ ಕೂಡ ನಡೀತಾ ಇತ್ತು ಅನ್ನೋಂಥ ಮಾಹಿತಿ ಇದೆ. ಈ ರೀತಿ ಇದ್ದಂತಹ ಒಂದು ಶೆಡ್ ಏನಿದೆ, ಪಟ್ಟಣಗೆರೆ ಶೆಡ್ಡು, ಇಲ್ಲಿಗೆ ರೇಣುಕಸ್ವಾಮಿಯನ್ನು ಕೂಡ ಕರ್ಕೊಂಬಂದಿದ್ದು ಮಾತ್ರವಲ್ಲದೆ ಎಲ್ಲರೂ ಕೂಡ ನಿರಂತರವಾದಂಥ ಹಲ್ಲೆಯನ್ನು ಮಾಡ್ತಾರೆ. ಕೊನೆಗೆ ಆತ ಜೀವ ಬಿಡುವಂತಹ ಫೈನಲ್ ಶಾಟ್ ಏನಿದೆ ಅದನ್ನು ಕೊಟ್ಟಿದ್ದು ಇದೇ ದೀಪಕ್ ಅನ್ನೋದು ನಂತರ ಗೊತ್ತಾಗ್ತದೆ. ಇಷ್ಟೆಲ್ಲ ಆಯಿತು, ಒಬ್ಬರಾದ್ಮೇಲೆ ಒಬ್ಬರು ಎಲ್ಲರ ಅರೆಸ್ಟ್ ಕೂಡ ಆಯಿತು. ಯಾವಾಗ ಅರೆಸ್ಟ್ ಮಾಡೋಕ್ಕೆ ಹೊರಟರು ಆವಾಗ ಮುನಿರತ್ನ ಫೋನ್ ಮಾಡಿದ್ರಂತೆ. ಯಾರಿಗೆ? ರಾಜಕಾರಣಿಗಳಿಗೆ. ಆಮೇಲೆ ಪೊಲೀಸ್ ಕಮಿಷನರ್ಗೂ ಕೂಡ ಕಾಲ್ ಮಾಡಿ, ನನ್ನ ಅಳಿಯ ಅವನನ್ನು ಬಿಟ್ಟುಬಿಡಿ, ಈ ಕೇಸ್ನಿಂದ ಹೆಚ್ಚಿಗೆ ಕೇಸ್ಗಳನ್ನು ಫಿಟ್ ಮಾಡಬೇಡಿ, ಸ್ವಲ್ಪ ಫ್ರೀಯಾಗಿ ಅದನ್ನು ರಿಲೀಸ್ ಮಾಡೋಕ್ಕೆ ಆಗುತ್ತಾ ನೋಡಿ ಅಂತಲೂ ಕೂಡ ಕೇಳ್ತಾರಂತೆ. ಬಟ್ ಪೊಲೀಸರು ಯಾವುದೇ ಕಾರಣಕ್ಕೂ ಕೂಡ ನಾವು ಮೋಸ ಮಾಡುವಂಥ ಪ್ರಶ್ನೆ ಇಲ್ಲ, ಇದೆಲ್ಲವೂ ಕೂಡ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿರುವಂಥವ್ರು, ಇವ್ರ ಮೇಲೆ ಕೇಸ್ ಆಗೇ ಆಗುತ್ತೆ ಅಂತ ಹೇಳ್ಬಿಟ್ಟು ಕೇಸನ್ನು ಹಾಕಿಬಿಡ್ತಾರೆ, ಅರೆಸ್ಟ್ ಮಾಡಿಬಿಡ್ತಾರೆ. ಆ ಸಂದರ್ಭದಲ್ಲೂ ಕೂಡ ದಯಾನಂದ್ ಅವರಿಗೆ ಇರ್ಬೋದು ಅಥವಾ ಸರ್ಕಾರದ ಕೆಲವೊಂದು ಮಂತ್ರಿಗಳಿಗಿರ್ಬೋದು ಮುನಿರತ್ನ ಕಾಲ್ ಮಾಡಿದ್ರಂತೆ. ಬೇಡ ನನ್ನ ತಂಗಿ ಮಗ, ನನ್ನ ಅಳಿಯ, ಆ ರೀತಿ ಎಲ್ಲ ಮಾಡೋಕ್ಕೆ ಹೋಗಬೇಡಿ ಅಂತಲೂ ಕೂಡ ಮನವಿಯನ್ನು ಮಾಡಿಕೊಟ್ಟಿದ್ರಂತೆ. ಬಟ್ ಯಾರ ಮನವಿಗೂ ಕೂಡ ಪೊಲೀಸರು ಡೋಂಟ್ ಕೇರ್ ಅಂತೇಳಿ ಹೇಳಿದ್ರಿಂದ ಇವತ್ತು ದೀಪಕ್ ಕೂಡ ಜೈಲು ಕಮ್ಮಿಯನ್ನು ಎಣಿಸುವಂತಾಗಿದೆ. ಈಗ ಪ್ರಶ್ನೆ ಇರುವಂಥದ್ದು, ಇದೇ ದೀಪಕ್ ಸೇಫ್ ಮಾಡೋದಕ್ಕೆ ಮುನಿರತ್ನ ಪ್ರಯತ್ನ ಪಟ್ಟಿರೋದು ಒಂದು ಭಾಗವಾದರೆ, ಅದೇ ಪರಪ್ಪನಾಗ್ರಹರಿಗೆ ಎಲ್ಲಿ ದೀಪಕ್ ಇದೆ ನೋಡಿ, ಅದೇ ದೀಪಕ್ ಇರುವಂತಹ ಜೈಲಿಗೆ ಈ ಮುನಿರತ್ನ ಕೂಡ ಹೋಗಿರುವಂಥದ್ದು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್. ಇವರಿಬ್ಬರು ಕೂಡ ಪರಸ್ಪರ ಮಾತನಾಡಲಿಕ್ಕೆ ಒಂದು ವೇದಿಕೆ ಸಿಕ್ತಂಗಾಯಿತು ಅಂತಲೂ ಕೂಡ ಹೇಳಬಹುದು ಮಾತನಾಡಿದರೆ. ಇದು ಒಂದು ಭಾಗ. ಇನ್ನು ಎರಡನೇ ಭಾಗ, ಈ ಕೇಸ್ಗೂ ಮುನಿರತ್ನಗೂ ಏನು ಸಂಬಂಧ ನೀವು ಅಂತ ಕೇಳ್ಬೋದು. ಈಗ ಮುನಿರತ್ನ ಏನೇ ಮಾಡಿದರೂ ಕೂಡ ಒಂದು ರೀತಿಯಲ್ಲಿ ಬಿಸ್ನೆಸ್ ಪರ್ಪಸ್ಸಿಂದನೇ ಮಾಡಿರೋದು, ಕರೆಕ್ಟಾ? ಹೀಗಿರುವಾಗ ಈ ಬಿಸ್ನೆಸ್ ಪರ್ಪಸ್ಸಿಂದ ಮಾಡಿದಂಥ ಮುನಿರತ್ನಗೆ ಈಗ ಸಂಕಷ್ಟ ಯಾಕೆ ಅಂತೇಳಿ ಕೇಳಿದ್ರೆ, ಈ ತಂಗಿ ಮಗ ಇದನ್ನಲ್ಲ ದೀಪಕ್ಕು, ಆತ ಇದೇ ರೀತಿ ಇಲ್ಲಿ ರೇಣುಕಸ್ವಾಮಿನ ಯಾವ ರೀತಿ ಮುಗಿಸೋದ್ನೋ ಅದೇ ರೀತಿ ಇಲ್ಲೂ ಕೂಡ ಮುಗ್ಸೋಕ್ಕೆ ಮುಂದಾಗಿದ್ದ ಅಂತೇಳಿ, ಇಲ್ಲಿ ಈ ಕೇಸ್ನಲ್ಲೂ ಕೂಡ ಈ ಗುತ್ತಿಗೆದಾರರನ್ನು ಕೂಡ ಮುಗ್ಸೋಕ್ಕೆ ಮುಂದಾಗಿದ್ದ. ಅದ್ರ ಬಗ್ಗೆ ಸ್ವತಃ ಬೆದರಿಕೆಯನ್ನು ಕೂಡ ಹಾಕಿದರು. ಯಾಕೆಂದರೆ ಇವ್ರದ್ದೆಲ್ಲದೂ ಕೂಡ ಸ್ಟ್ರಾಟರ್ಜಿ ಇದೇ ಆಗಿತ್ತಾ ಅನ್ನೋದು ಈಗಿರುವಂಥ ಪ್ರಶ್ನೆ ಒಂದು. ಎರಡನೇದು, ಸ್ಟ್ರಾಟರ್ಜಿ ಮಾತ್ರವಲ್ಲದೆ ಅದ್ರ ಜೊತೆಗೆ ಒಂದಷ್ಟು ಆಲೋಚನೆಗಳನ್ನು ಇಲ್ಲಿ ಮುನಿರತ್ನ ಇಟ್ಕೊಂಡಿತ್ತು. ಏನು, ನನ್ನ ತಂಗಿ ಮಗ ಇದ್ದಾನೆ, ಆಗ ಈಗಾಗಲೇ ಫಿಟ್ ಆಗಿದೆ, ಇವ್ರನ್ನೆಲ್ಲ ಹೇಳಿದ್ರೆ ಏನೋ ಒಂದು ಆಗುತ್ತೆ ಅಂತ ಹೇಳಿ ಗೊತ್ತಿತ್ತು. ಜೊತೆಗೆ ಹೆದರ್ಸ್ಲಿಕ್ಕೆ ಒಂದು ದಾರಿ ಸಿಕ್ಕಿತ್ತು. ಯಾರನ್ನ? ಈ ಗುತ್ತಿಗೆದಾರನ ಅಥವಾ ಬೇರೆಯವ್ರನ್ನ ಹೆದರ್ಸ್ಲಿಕ್ಕೆ ಒಂದು ದಾರಿ ಸಿಕ್ಕಿತ್ತು. ಅದನ್ನು ನೀಟಾಗಿ ಇವರು ಯುಟಿಲೈಸ್ ಮಾಡ್ಕೊಳ್ತಾ ಇದ್ರಾ ಅನ್ನೋಂಥದ್ದು ಈಗಿರುವಂಥ ಪ್ರಶ್ನೆ. ಸೊ ದಟ್ ಈಗ ಇರುವಂಥ ಪ್ರಶ್ನೆ ಏನಂತ ಹೇಳಿದ್ರೆ, ಮುನಿರತ್ನಗೂ ಮತ್ತು ರೇಣುಕಸ್ವಾಮಿ ಹತ್ಯೆ ಪ್ರಕರಣಕ್ಕೂ ಏನಾದರೂ ಲಿಂಕ್ ಇದೆಯಾ ಅಂತೇಳಿ ಅದ್ರ ಬಗ್ಗೆನೂ ಕೂಡ ಪೊಲೀಸರು ಈಗಾಗಲೇ ತನಿಖೆಯನ್ನು ಮಾಡಬೇಕು ಅನ್ನೋಂಥ ಆಯಾಮದಲ್ಲಿ ವಕೀಲರಾದಂಥ ಜಗದೀಶ್ ದೂರನ್ನು ಕೂಡ ಕೊಟ್ಟಿದ್ದಾರೆ. ಆಮೇಲೆ ಈ ಹಿಂದೆನೂ ಕೂಡ ಹೇಳಿದ್ರಲ್ವ, ಸ್ಟೇಟ್ಮೆಂಟ್ ಇತ್ತು. ಯಾರು? ಈ ವಸಂತ್ ಕುಮಾರ್ ಆಡಿಯೋ ಇತ್ತು ನೋಡಿ. ಈ ವಸಂತ್ ಕುಮಾರು ಮುನಿರತ್ನ ಅವರ ಆಪ್ತ. ಆತ ಬೆದರಿಕೆ ಹಾಕುವಂಥ ಸಂದರ್ಭದಲ್ಲಿ ನಿನ್ನನ್ನು ದರ್ಶನ್ ರೀತಿಯ ಮುಗಿಸ್ತೀವಿ ಅಂತೇಳಿ ಹೇಳಿರೋದು. ಹಾಗಾದರೆ ಇದೆಲ್ಲದಕ್ಕೂ ಕೂಡ ಒಂದೊಂದು ಲಿಂಕ್ ಇದೆಯಾ ಅನ್ನೋದು ಈಗಿರುವಂಥ ಅನುಮಾನ. ಆ ಅನುಮಾನವನ್ನು ಭೇದಿಸುವಂಥ ಕೆಲಸ ಪೊಲೀಸರು ಮಾಡಬೇಕಾಗಿದೆ. ಅದನ್ನು ಪೊಲೀಸರು ಮಾಡಿ ಏನು ಉತ್ತರವನ್ನು ಕೊಡ್ತಾರೆ ಕಾದು ನೋಡೋಣ. ಬಟ್ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಇಂಟರ್ಲಿಂಕ್ಗಳನ್ನು ಗಮನಿಸಿದ್ರೆ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.